ಸಭಾಧ್ಯಕ್ಷರೇ, ಇದು ನನ್ನ ಕ್ಷೇತ್ರಕ್ಕೆ ಸುಮಾರು ಕೊಳಗೇರಿ ಪ್ರದೇಶಗಳು ಸುಮಾರು 5,000 ಮನೆಗಳಿದೆ. 5,000 ಮನೆಗಳು ಕೊಟ್ಟಿರೋದು 24 ಲಕ್ಷ. ಇದು ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್. ಇದು ಸ್ಲಮ್ ಬೋರ್ಡ್ ಡಿಪಾರ್ಟ್ಮೆಂಟ್. ಇದ್ರ ಒಳಗಡೆ ಸುಮಾರು 460 ಮನೆ ಡೆಮಾಲಿಷ್ ಮಾಡಿ ಅವ್ರು ಯಾರೋ ಪಾಪ ವಾಸ ಮಾಡ್ತಾ ಇದ್ರು. ಅವ್ರಿಗೋಗಿದ್ದೆ ನಾವು ಸ್ಲಮ್ ಬೋರ್ಡಿನ ಮನೆ ಕಟ್ಬಿಡ್ತೀವಿ, ನಿಮಗೆ ಅರಮನೆ ಮಾಡ್ತೀವಿ, ನೀವು ಇಲ್ಲಿ ವಾಸ ಮಾಡಿ, ಕೊಳಗೇರಿ ಬೇಡ ನಿಮಗೆ ಅಂತೇಳಿ ಇರೋ ಮನೆಗಳನ್ನ ಒಡೆದಾಕಿ ಇವತ್ತು ಅದೇನೂ ಮುಂದುವರಿತಾ ಇಲ್ಲ. ಅದಕ್ಕೆ ಹೌಸಲ್ಲಿ ಪ್ರಶ್ನೆ ಕೇಳಿದ್ರೆ ಉತ್ತರ ಸರಿ ಕೊಡಲ್ಲ. ಅದಕ್ಕೆ ಪಾಪ RTI ನಲ್ಲಿ ತರಿಸ್ಕೊಂಡೆ, ಏನ್ ಕೊಡ್ತಾರೆ ನೋಡೋಣ ಅಂತ. RTI ನಲ್ಲಿ ಕೊಡ್ತಾರೆ ನೋಡಿ, 19/12/2021 ಖಾಲಿ ಮಾಡಿಸಿರುವ ಮನೆಗಳನ್ನು ಕೆಡವಿ 1 ವರ್ಷದೊಳಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವುದಾಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯು ಹೇಳಿತ್ತು. ಆದರೆ 4 ವರ್ಷವಾದರೂ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ವಿಫಲವಾಗಿದ್ರೆ ವಿಳಂಬ ಕಾರಣದ ಬಗ್ಗೆ ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ, ತಾವು ಕೋರಿರುವ ಮಾಹಿತಿಗೆ ಸಂಬಂಧಿತಂತೆ ಬಿಡುಗಡೆಯಾಗದ ಸರ್ಕಾರವ ಅನುದಾನ ನಿಗದಿತ ಸಮಯಕ್ಕೆ ಬಿಡುಗಡೆಯಾಗದ ಕಾರಣ ಸಚಿವರಲ್ಲಿ ತಾವು ಒಪ್ಕೊಂಡಿರೋದು, ಸರ್ಕಾರ 3 ವರ್ಷದಿಂದ ಇನ್ ಟೈಮಲ್ಲಿ ದುಡ್ಡು ಕೊಟ್ಟಿಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ. ಇದು RTI ಡಾಕ್ಯುಮೆಂಟ್. ಅದ್ರಲ್ಲಿ ಮತ್ತೆ ಮುಂದುವರೆದು ಹೇಳ್ತಾರೆ ಏನಂತ, ಗುತ್ತಿಗೆದಾರರಿಗೆ ಬಿಲ್ಲುಗಳನ್ನು ಪಾವತಿಸಲಾಗದ ಕಾರಣ ಕಾಮಗಾರಿಯ ಪ್ರಗತಿ ಕುಂಠಿತವಾಗಿರುತ್ತದೆ. ಯಾರ ತಪ್ಪು? ಕಾಂಟ್ರಾಕ್ಟರ್ಗಳು ಸ್ಟ್ರೈಕ್ ಮಾಡಬಾರ್ದಾ? ಕಾಂಟ್ರಾಕ್ಟರ್ಗಳು ಬೀದಿಗೆ ಬೀಳಬಾರ್ದಾ? ಕಾಂಟ್ರಾಕ್ಟರ್ಗಳು ಮನೆ ಮಠ ಮಾರ್ಕೋಬೇಕಾ? ಉಪವಾಸ ಸತ್ಯಾಗ್ರಹ ಮಾಡಬಾರ್ದು, ಧರಣಿ ಮಾಡಬಾರ್ದು. ನೀವ್ ಹೇಳಿರೋ ಮಾತಿದು. ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿಲ್ಲ ಅಂತ ಹೇಳಿದಿರಿ. ಆಯ್ತು, ಅಲ್ಲಿಂದ ಮುಂದುವರೆದ್ರೆ 450 ಫಲಾನುಭವಿಗಳು 10,000 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ. 450 ಫಲಾನುಭವಿಗಳು ಒಡೆದಾಕಿರೋದು 450 ಮನೆ, 10,000 ಮಾತ್ರ ಕೊಟ್ಟಿದ್ದಾರೆ. ಇನ್ನೂ 90,000 ಕೊಟ್ರೆ ನಾವು ಕಾಮಗಾರಿ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅವನೊಬ್ಬ ಬಡವ, ಅವನ ಮನೆಯಲ್ಲಿರೋ ಪಾತ್ರೆ ಸಾಮಾನು ಎಲ್ಲ ಮಾರ 10,000 ಬರ್ತಾ ಇರಲಿಲ್ಲ. ಅವನಿಗೆ 1 ಲಕ್ಷ ನಿಗದಿ ಮಾಡಿದಿರಿ, 10,000 ಕೊಟ್ಟಿದ್ದಾನೆ, 90,000 ಕೊಟ್ರೆ ಕಾಮಗಾರಿ ಪ್ರಾರಂಭ ಮಾಡೋದು. ಅಂದ್ರೆ ಅವನು ಮನೆ ಮಠ ಇಲ್ಲದೆ ಇರೋನು 90,000 ಕೊಟ್ರೆ ನೀವು ಸರ್ಕಾರದಿಂದ ಪ್ರಾರಂಭ ಮಾಡ್ತೀರಿ. ಅವನು ಕೊಟ್ಟಿಲ್ಲ ಅಂದ್ರೆ ನಿಮ್ಮ ಹತ್ರ ಪ್ರಾರಂಭ ಮಾಡಕ್ ಅನುದಾನ ಇಲ್ಲ. ನೀವು ಒಪ್ಕೊಂಡಿರೋದು, ನಾನು ಹೇಳ್ತಾ ಇರೋದಲ್ಲ, ನಿಮ್ಮ RTI ದಾಖಲೆ.